ಇವತ್ತು ನಾವು ಚರ್ಚೆ ಮಾಡ್ತಾ ಇರುವಂಥ ವಿಚಾರ ನಿಮಗೇನು ಹೊಸ ಸುದ್ದಿ ಅಂತೇನಲ್ಲ, ಆದರೂ ಕೂಡ ನೆಗ್ಲೆಕ್ಟ್ ಮಾಡುವಂಥದ್ದಂತೂ ಖಂಡಿತ ಅಲ್ಲ. ಸಾಮಾನ್ಯವಾಗಿ ರಾಜಕಾರಣ ಅಂದರೆ ಸುಮ್ಮನೆ ಏನ್ರಿ ಜನಬಲ ಬೇಕು, ಧನಬಲ ಬೇಕು, ತೋಳ್ಬಲ ಬೇಕು ಅಂತ ನಾವೆಲ್ಲ ಕೇಳ್ತಾ ಇರ್ತೀವಿ. ಆದರೆ ಇವತ್ತು ರಾಜಕಾರಣಿಗಳು ಏನಂತ ಮಾತಾಡ್ತಾ ಇದ್ದಾರೆ ನಿಮಗೆ ಗೊತ್ತಿದೆ, ದಿನ ನೋಡ್ತಾ ಇರ್ತೀರಿ. ಏನು ನಿಮಗೆ ಗೊತ್ತಿಲ್ಲದೆ ಇರೋ ವಿಚಾರವನ್ನು ಹೇಳ್ತಾ ಇಲ್ಲ, ಆದರೂ ಅದನ್ನು ಹೇಳಲೇಬೇಕಾದಂಥ ಒಂದು ಜವಾಬ್ದಾರಿ ಮತ್ತು ಅನಿವಾರ್ಯತೆ ಇದೆ. ಈಗ ಈ ಸುದ್ದಿಯನ್ನು ನಾವು ಏನು ಮಾಡಬಹುದು, ನಮ್ಮ ಜವಾಬ್ದಾರಿ ಏನು ಅನ್ನೋದನ್ನು ಆ ಒಂದು ದೃಷ್ಟಿಕೋನದಿಂದ ನೀವು ನೋಡಬೇಕಾಗಿದೆ. ಕಾರಣ ಇಷ್ಟೇ, ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಈ ಸಂಪುಟ ರಚನೆ ಆಗ್ತಿದೆಯಲ್ಲ, ಅಲ್ಲಿ 5% ಗೌರ್ಮೆಂಟ್ ಕೋಟಾ, 95% ಅದು ಪೇಮೆಂಟ್ ಕೋಟಾ. ಈ ಮ್ಯಾನೇಜ್ಮೆಂಟ್ ಕೋಟಾ ಇಂಜಿನಿಯರಿಂಗಲ್ಲಿ, ಮೆಡಿಕಲ್ ಕಾಲೇಜಲ್ಲೆಲ್ಲ ನಾವು ನೋಡ್ತಿರ್ತೀವಲ್ಲ, ಆ ರೀತಿ ನಡೀತಾ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಇದು ಸುಮ್ಮನೆ ಒಂದು ಹಿಟ್ ಆ್ಯಂಡ್ ರನ್ ಕೇಸ್ ಆಗುತ್ತಾ, ಅಥವಾ ನಿಜಕ್ಕೂ ತುಂಬ ಗಾಂಭೀರ್ಯತೆ ಪಡೆದಿದೆಯಾ, ಪಡಿಬೇಕಾ ಅನ್ನೋದನ್ನ ನೀವು ಯೋಚನೆ ಮಾಡಬೇಕು ಅನ್ನೋದು ಇವತ್ತಿನ ಟಾಪ್ ಸ್ಟೋರಿ. ವೆಲ್ಕಮ್ ಟು ಟಾಪ್ ಸ್ಟೋರಿ. ನಾನು ನಿಮ್ಮ ರಾಘವ ಸೂರ್ಯ. ಲೆಟ್ಸ್ ಗೋ ಫಾರ್ ಪೇ ಸಿಎಂ 2.0 ಡಿಬೇಟ್. ವೆಲ್, ಡಿ ಕೆ ಸಂಪುಟದಲ್ಲಿ ಮಂತ್ರಿ ಆಗೋಕೆ ಕಾಸು ಕೊಡಬೇಕಾ? ಹೆಚ್ಚು ಪೇಮೆಂಟ್ ಮಾಡೋರಿಗೆ ಮಂತ್ರಿಗಿರಿ ಫಿಕ್ಸಾ? ಖಚಿತವಾ? ಡಿ ಕೆ ಸಂಪುಟದಲ್ಲಿ 95% ಮ್ಯಾನೇಜ್ಮೆಂಟ್ ಕೋಟಾನಾ? ಡಿ ಕೆ ಸಂಪುಟದಲ್ಲಿ ಮಂತ್ರಿ ಸ್ಥಾನಗಳು ಸೇಲ್ಗಿದ್ದಾವ? ಹೌದು ಅಂತಿದ್ದಾರೆ ಹಾಲಿ ಸಂಸದರು, ಕೇಂದ್ರ ಸಚಿವರು ಎಚ್ ಡಿ ಕುಮಾರಸ್ವಾಮಿ, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು. 5% ಗವರ್ಮೆಂಟ್ ಸೀಟು, ಗವರ್ಮೆಂಟ್ ಕೋಟಾ, 95% ಮ್ಯಾನೇಜ್ಮೆಂಟ್ ಕೋಟಾ. ಈ ಮಾತನ್ನು ನೀವು ಕೇಳಿರ್ತೀರಿ ಬೇರೆ ಬೇರೆ ಉನ್ನತ ಪದವಿಗಳಿಗೆ ಸಂಬಂಧಪಟ್ಟ ಹಾಗೆ, ಏನೋ ಇಂಜಿನಿಯರಿಂಗು, ಮೆಡಿಕಲ್ಲು ವಗೈರೆ. ಎಚ್ ಡಿ ಕುಮಾರಸ್ವಾಮಿಯವರ ಈ ಮಾತು ಬರೀ ಮಾತಾ, ಅಥವಾ ನಿಜಕ್ಕೂ ಏನಾದರೂ ತೂಕ ಇದೆಯಾ, ಅಥವಾ ವಾಸ್ತವ ನಮಗೂ ನಿಮಗೂ ಎಲ್ಲ ಗೊತ್ತಿರೋಂಥ ವಿಚಾರ ಅಂತ ಸುಮ್ಮನೆ ಆಗ್ಬಿಡೋದ, ಅಥವಾ ಇದ್ರ ನಿಜವಾದ ಹಕ್ಕಿಕತ್ತೇನೋ, ಅಥವಾ ಇವ್ರ ಸಂಪುಟದಲ್ಲಿ ಜಾಸ್ತಿ ಇದೆ, ನಮ್ಮ ಸಂಪುಟದಲ್ಲಿ ಕಮ್ಮಿ ಇದೆ ಅಂತ ಅರ್ಥನಾ, ಅಥವಾ ಇವರ ಆಡಳಿತದಲ್ಲಿ ಸಿಕ್ಕಾಪಟ್ಟೆ ಇದೆ, ಇವರ ಆಡಳಿತದಲ್ಲಿ ಮಾತ್ರ ಭ್ರಷ್ಟಾಚಾರ, ನಮ್ಮ ಆಡಳಿತದಲ್ಲಿ ಇಲ್ವೇ ಇಲ್ವಾ? ಹೀಗೆ ಅನೇಕ ಆಯಾಮಗಳಲ್ಲಿ ನಾವಿವತ್ತು ಚರ್ಚೆಯನ್ನು ಮಾಡಬೇಕಾಗಿದೆ. ಹೌದು, ಚರ್ಚೆ ಮಾಡ್ತೀವಿ. ದೆನ್ ವಾಟ್ ಈಸ್ ದ ಇಂಪ್ಯಾಕ್ಟ್? ಅದನ್ನು ನೀವು ಯೋಚನೆ ಮಾಡಬೇಕಾಗಿದೆ. ನಮ್ಮನ್ನು ಆಳುವಂಥ ನಾಯಕರು ಹೇಗಿರಬೇಕು, ಯಾವ ರೀತಿ ಆಲೋಚನೆ ಮಾಡಬೇಕು, ನಮ್ಗಳ ಭಯ ಅವ್ರಿಗೆ ಇದೆಯಾ, ಇರಬೇಕಾ, ಇರಬಾರ್ದ, ಅದನ್ನು ಯೋಚನೆ ಮಾಡಬೇಕು. ಅವ್ರು ಮಾತ್ರ ಚುನಾವಣೆಗೆ ತಯಾರಿ ಆಗ್ತಾ ಇದ್ರೆ ಹೆಂಗ್ರಿ? ನಾವು ನೀವು ಆಗೋದು ಬೇಡವಾ? ವೋಟ್ ಮಾಡೋರು ಆಗೋದು ಬೇಡವಾ? ಆಳುವ ನಾಯಕರು ಅಂತ ಹೇಳ್ತೀವಿ, ಏನು ಅವ್ರ ಮೇಲಿಂದ ಇಳಿದು ಬಂದಿದ್ದಾರಾ, ನಮ್ಮ ಕೆಲಸ ಮಾಡ್ತಿದ್ದಾರಾ? ಹೀಗೆ ಹಲವು ಪ್ರಶ್ನೆಗಳು ಇರ್ತವೆ ಅಲ್ವಾ? ಅದನ್ನು ನೀವು ಡಿಸೈಡ್ ಮಾಡಿ. ಎಸ್, ಲೆಟ್ಸ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಅಪ್ಡೇಟ್. ಬಿಡದಿ ಟೌನ್ಶಿಪ್ ಡಿಕೆಶಿ ಹಿಮ್ಮೆಟ್ಟಿಸಲು ಜೆಡಿಎಸ್ ಸರ್ಕಸ್ ಮಾಡ್ತಾ ಇದೆ. ಹೌದು, ಕಾಣ್ತಾ ಇದೆ. ಇಟ್ ಇಸ್ ವೆರಿ ಮಚ್ ವಿಸಿಬಲ್. ಟೌನ್ಶಿಪ್ ಯೋಜನೆ ಕೈ ಬಿಡುವಂತೆ ಜೆಡಿಎಸ್ನಿಂದ ಹೋರಾಟ ಕೂಡ ನಡೀತಾ ಇದೆ. ದಿನದಿನಕ್ಕೂ ಸರ್ಕಾರದ ವಿರುದ್ಧ ಜೆಡಿಎಸ್ ಹೋರಾಟ ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ. ಮುಖ್ಯಮಂತ್ರಿ ಡಿಕೆಶಿ ವಿರುದ್ಧ 3 ಬಾಣ ಬಿಟ್ಟಿದ್ದಾರೆ ದಳಪತಿಗಳು. ಬಾಣ 1 ಏನು, ಸಿಎಂ ಡಿಕೆಶಿ ವಿರುದ್ಧ ಪೇಮೆಂಟ್ ಬಾಣ ಬಿಟ್ಟಿದ್ದಾರೆ ಎಚ್ ಡಿಕೆ. ಬಾಣ 2, ಆಮರಣಾಂತ ಉಪವಾಸದ ಎಚ್ಚರಿಕೆ ನೀಡಿದ್ದಾರೆ ಎಚ್ ಡಿ ದೇವೇಗೌಡರು. ಬಾಣ 3, ಜೂನ್ 21ರಿಂದ ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆ ಕೈಗೊಳ್ಳೋದು. ಬಿಡದಿ ಟೌನ್ಶಿಪ್ ಡಿ ಕೆ ಶಿವಕುಮಾರ್ ಹಿಮ್ಮೆಟ್ಟಿಸಲು ಈ ಯೋಚನೆನ, ಅಥವಾ ರೈತರಿಗೆ ನಿಜಕ್ಕೂ ಕೂಡ ಅನುಕೂಲ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ನಿಮ್ಮ ಪಕ್ಷದ ಬಲವರ್ಧನೆಗೆ ನೀವು ರಾಜಕೀಯ ಆಟ ಆಡ್ತಾ ಇದ್ದೀರಾ. ಇಂಟೆನ್ಷನ್ ಕೌಂಟ್ಸ್. ಉದ್ದೇಶ, ದೃಷ್ಟಿಕೋನ, ಕಾಂಟೆಕ್ಸ್ಟ್, ಯಾವ ಆಧಾರದ ಮೇಲೆ ನಾವು ಯಾವ ಕೆಲಸವನ್ನು ಮಾಡ್ತಿದ್ದೀವಿ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಬೇಕಲ್ವೇ? ಹೀಗಾಗಿ ಬಿಡದಿ ಟೌನ್ಶಿಪ್ ವಿಚಾರ 1, ಅದರಲ್ಲಿ ಬಾಣ 1, ಬಾಣ 2, ಬಾಣ 3 ಅಂತ ಹೇಳಿದ್ವಿ. ಆದರೆ ಇದು ತಿರುಗು ಬಾಣ ಆಗುತ್ತಾ, ಆಗಬಾರ್ದಾ, ಎಲ್ಲವನ್ನು ನೋಡಬೇಕಾಗಿದೆ. ಒಟ್ಟಿನಲ್ಲಿ ನಾವು ಯಾವುದೇ ಸುದ್ದಿಯನ್ನು ಕೊಟ್ಟರೂ ಕೂಡ ವಾಟ್ ಕ್ಯಾನ್ ಐ ಡೂ, ನಾನೇನು ಮಾಡಲಿಕ್ಕಾಗತ್ತೆ, ಅಥವಾ ನಾನೇನು ಮಾಡಬೇಕು, ನನ್ನ ಜವಾಬ್ದಾರಿ ಏನು ಅನ್ನೋದನ್ನು ನಾವು ನೀವೆಲ್ಲ ಅರ್ಥ ಮಾಡ್ಕೊಳ್ಳೋಣ ಅನ್ನುವ ಭಾವನೆಯಿಂದ ಲೆಟ್ಸ್ ಬಿಗಿನ್ ದ ಡಿಬೇಟ್. ಇವತ್ತಿನ ಈ ಚರ್ಚೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ, ನಮ್ಮ ಜೊತೆಗಿದ್ದಾರೆ ಕಾಂಗ್ರೆಸ್ನ ವಕ್ತಾರರು ಕುಮಾರ್ ಅವರು ಭಾಗಿಯಾಗ್ತಾ ಇದ್ದಾರೆ, ಜೊತೆಗೆ ಜೆ ಡಿ ಎಸ್ನ ನಾಗೇಂದ್ರ ಬಾಬು ಅವರು ನಮ್ಮ ಜೊತೆಗಿದ್ದಾರೆ, ಹಾಗೆಯೇ
ಈಗಾಗಲೇ ನೀವು ಬಹಳಷ್ಟು ಸಂದರ್ಭದಲ್ಲಿ ನೋಡಿರ್ತೀರಿ, ರಾಜಕೀಯ ವಿಶ್ಲೇಷಕರು ಅರವಿಂದ್ ಅವರು ನಮ್ಮ ಜೊತೆಗಿದ್ದಾರೆ. ನಿಮ್ಮೆಲ್ರಿಗೂ ಕೂಡ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ದಿ ಶೋ. ಓಕೆ, ಎಚ್ ಡಿ ಕುಮಾರಸ್ವಾಮಿ ಅವರ ಬೈಟ್ನ ಪ್ಲೇ ಮಾಡೋಣ ಇಫ್ ಇಟ್ ಇಸ್ ರೆಡಿ. ಓಕೆ, ನೀವು ಸುದ್ದಿಯಲ್ಲಿ ಗಮನಿಸಿದ್ದೀರಿ ಇವತ್ತು ಏನು ಡಿ ಕೆ ಶಿವಕುಮಾರ್ ಅವರು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಬಹಳಷ್ಟು ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಆದರೆ ಈ ವಿಚಾರವನ್ನು ಹಾಗೆ ಸುಮ್ಮನೆ ಬಿಟ್ಟುಬಿಡ್ಬೇಕಾ, ಬಿಡಬಾರ್ದು ಅನ್ನೋ ಉದ್ದೇಶದಿಂದ ನಾವು ಈ ಸುದ್ದಿಯನ್ನು ಇವತ್ತು ನಿಮ್ಮ ಮುಂದೆ ಚರ್ಚೆಯಾಗಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ಏನು ಹೇಳ್ತಾ ಇದ್ದಾರೆ, ಪೇಮೆಂಟ್ ಸೀಟ್ ಅಂದರೆ ಯಾರು ಅತಿ ಹೆಚ್ಚು ದುಡ್ಡು ಕೊಡ್ತಾರೋ ಅವ್ರಿಗೆ ಮಂತ್ರಿಗಿರಿ ಕೊಡಲಾಗ್ತಾ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಓಕೆ, ಈ ಮಾತಿಗೆ ಸಂಬಂಧಪಟ್ಟ ಹಾಗೆ ನಾವು ಒಬ್ಬೊಬ್ಬರನ್ನೇ ಮಾತನಾಡಿಸ್ತಾ ಹೋಗೋಣ.